ಬ್ಯಾಗ್ ಹಾಕೊಂಡ್ ಹೊರಟ್ರೆ ಕಾಲೇಜ್ ಸ್ಟೂಡೆಂಟ್, ಹೆಗಲ ಮೇಲೆ ಟವಲ್ ಬಿದ್ರೆ ಕೃಷಿ ಸೈಂಟಿಸ್ಟ್, ಅಪ್ಪ ಅಮ್ಮನಿಗೆ ಮುದ್ದು, ರಾಸಾಯನಿಕಕ್ಕೆ ಗುದ್ದು, ಮಾದರಿ ಕೃಷಿಕ ಮುರುಗೇಶ್. ನಮಸ್ಕಾರ ರೈತ ಬಾಂಧವರೇ, ನಾನು ಶ್ವೇತಾ ಕಲ್ಕಣಿ. ಈ ತೋಟ ನೋಡಿದ್ರೆ ಹೋಲಿ ಹಬ್ಬ ನೆನಪಾಗುತ್ತೆ. ಯಾಕಂದ್ರೆ ವಿಧ ವಿಧವಾದ ಬೆಳೆಗಳ ರಂಗು ಹೋಲಿ ಹಬ್ಬದಷ್ಟೇ ಕಣ್ಣಿಗೆ ಹಾಗೂ ಮನಸ್ಸಿಗೆ ಮುದ ನೀಡುತ್ತವೆ. ಮತ್ತೊಂದು ಕಡೆ ಬೆಳೆಗಳ ಆರೋಗ್ಯ ನೋಡಿದ್ರೆ ಯಾವ ಬೆಳೆನೂ ಸೊರಗಿಲ್ಲ, ಸುಟ್ಟಿಲ್ಲ, ನೆಲ ಕಚ್ಚಿಲ್ಲ. ಆ ರೈತನ ಜ್ಞಾನ, ವಿಜ್ಞಾನ ಹಾಗೂ ಪರಿಶ್ರಮಕ್ಕೆ ಸಾಕ್ಷಿಯಾಗಿ ಬೆಳೆಯುತ್ತವೆ. ಸಾಕಷ್ಟು ಯುವಕರಿಗೆ ಓದುವುದೇ ದೊಡ್ಡ ಕೆಲಸ. ಬಿಡುವಿನ ಸಮಯದಲ್ಲೂ ಸಹ ಮನೆಯ ಯಾವುದೇ ಕೆಲಸಕ್ಕೆ ಮುಂದೆ ಬರುವುದಿಲ್ಲ. ಆದರೆ ಇಲ್ಲೊಬ್ಬ ವಿದ್ಯಾರ್ಥಿ ಓದುವುದರೊಂದಿಗೆ ಮಾಡಬಹುದಾದ ಕೆಲಸವೇನು ಎಂಬುದನ್ನು ತೋರಿಸಿಕೊಟ್ಟು ಇಂದಿನ ಯುವ ಜನಾಂಗಕ್ಕೆ ಮಾದರಿಯಾಗಿದ್ದಾರೆ. ಹೌದು, ಇವರು ಬೆನ್ನಿಗೆ ಬ್ಯಾಗ್ ಏರಿಸಿಕೊಂಡು ಟಿಪ್ ಟಾಪ್ ಆಗಿ ಹೋಗ್ತಾ ಇದ್ರೆ ಸ್ಟೂಡೆಂಟ್ ಆಗ್ತಾರೆ. ಬ್ಯಾಗ್ ತೆಗೆದು ತೋಳೇರಿಸಿಕೊಂಡು ಹೆಗಲ ಮೇಲೆ ಟವಲ್ ಹಾಕಿಕೊಂಡು ತೋಟಕ್ಕೆ ಬಂದ್ರೆ ನೇಗಿಲ ಯೋಗಿ ಆಗ್ತಾರೆ. ಈ ಆದರ್ಶ ಯುವಕನ ಹೆಸರು ಮುರುಗೇಶ್. ಇವರು ಬಾಗಲಕೋಟೆ ಜಿಲ್ಲೆ ಅಥಣಿ ತಾಲೂಕಿನ ಕಟಗೇರಿ ಗ್ರಾಮದ ಯುವ ಕೃಷಿಕ. ನನ್ನ ಹೆಸರು ಮುರುಗೇಶ್ ಸುರೇಶ್ ಕೊಚ್ಚನವರೇ, ಊರು ಕಟಗೇರಿ. ನಾವು BA ಮಾಡ್ತಿದ್ದೀನಿ ರೀ. BA ನೋಡ್ಕೋತ ಬೆಳಗ್ಗೆ ಸಾಯಂಕಾಲ ಇಲ್ಲಿ ಹೊಲದಲ್ಲಿ ಕೆಲಸ ಮಾಡ್ಕೋತ ಹೊಲ ನೋಡ್ಕೋತಿದ್ದೀನಿ ಸರ್. ನಮ್ದೊಂದು 7 ಎಕರೆ ಹೊಲ ಐತ್ರಿ ಸರ್. 7 ಎಕರೆಗೆಲ್ಲ ಡಾಕ್ಟರ್ ಸೆಲ್ ಯೂಸ್ ಮಾಡಿದೀವಿ ರೀ. ತೃಪ್ತಿ ಐತ್ರಿ ಸರ್. ಕೃಷಿಕ ಮುರುಗೇಶ್ BA ವ್ಯಾಸಂಗ ಮಾಡುತ್ತಾ 7 ಎಕರೆ ಕೃಷಿ ಭೂಮಿಯ ಜವಾಬ್ದಾರಿಯನ್ನ ಹೊತ್ತು ತಂದೆ ತಾಯಿಯ ಸಹಕಾರ ಮತ್ತು ಮಾರ್ಗದರ್ಶನದೊಂದಿಗೆ ಕೃಷಿಯಲ್ಲಿ ಯಶಸ್ಸಿನ ಹಾದಿಯಲ್ಲಿ ಸಾಗಿದ್ದಾರೆ. ತಮ್ಮ 7 ಎಕರೆ ಕೃಷಿ ಭೂಮಿಯಲ್ಲಿ 5 ಎಕರೆಯಲ್ಲಿ ಕಬ್ಬು, 1 ಎಕರೆ ಪಪ್ಪಾಯ, ಮತ್ತೊಂದು ಎಕರೆಯಲ್ಲಿ ಅರಿಶಿಣ ಬೆಳೆ ಬೆಳೆಯುತ್ತಿದ್ದಾರೆ. ಜೊತೆಗೆ ಸಾವಯವ ಸಮಗ್ರ ಕೃಷಿ ಪದ್ಧತಿ ಅಳವಡಿಸಿಕೊಂಡು ಅಂತರ್ಬೆಳೆಯಾಗಿ ತೊಗರಿ, ನುಗ್ಗೆ, ಮೆಣಸಿನಕಾಯಿ, ಪೇರಲ, ನಿಂಬು, ಮಾವು, ಚೆಂಡು ಹೂವು, ಮಹಾಗಣಿ ಮತ್ತು ಬಾರ್ಡರ್ನಲ್ಲಿ ಶ್ರೀಗಂಧ ಬೆಳೆಯುತ್ತಿದ್ದಾರೆ. ಈ ಬಗ್ಗೆ ಮುರುಗೇಶ್ ಅವರ ತಂದೆ ಸುರೇಶ್ ಅವರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಇಲ್ರಿ ಸರ, ಪಪ್ಪು ಇದೆ ರೀ, ಶ್ರೀಗಂಧ ಇದೆ ರೀ, ಪೇರು ಇದೆ ರೀ, ಲಿಂಬು ಇದೆ ರೀ, ಸೈಡ್ ಮಾವು ಇದೆ ರೀ, ಬೌಂಡ್ರಿ ಮಹಾಗಣಿ ಇದೆ ರೀ. ಇನ್ನು ಕಬ್ಬಿನ ತೋಟದಲ್ಲಿ ಎಲ್ಲಿ ಇಣುಕಿ ನೋಡಿದ್ರೂ ಹಚ್ಚ ಹಸಿರಿನ ವಾತಾವರಣ ಕಣ್ಣುಗಳನ್ನು ಪ್ರಸನ್ನಗೊಳಿಸುತ್ತವೆ. ಜೊತೆಗೆ ಫಲವತ್ತಾದ ಕೃಷಿ ಭೂಮಿ ಮತ್ತು ಕಬ್ಬಿನ ಮರಿಗಳು ಸಾವಯವ ಕೃಷಿಯ ಹೆಮ್ಮೆಯನ್ನ ಮೆರೆಯುತ್ತಿವೆ. ಇದು ಕೇವಲ 4 ತಿಂಗಳ ಕಬ್ಬು ಬೆಳೆಯಾಗಿದ್ದು 11 ಗಣಿಕೆ ಮತ್ತು 5-6 ಮರಿಗಳನ್ನ ಹೊಂದಿದೆ. ನಮ್ಮ ತಂದೆಯವರು ಸರ್ ಕೃಷಿ ಸುಮಾರು 15 ವರ್ಷದಿಂದ ಮಾಡ್ತೀವಿ ರೀ. ಅವಾಗ ಸರ್ಕಾರಿ ಗೊಬ್ಬರ ಹಾಕ್ತಿದ್ವಿ ಸರ್, ಸರಿಯಾಗಿ ಬೆಳೆದಿದ್ದೆಲ್ಲ ಕೋರ್ಕಲ್ ಬರ್ಕೊಂಡು ಕುಂತ್ರಿ. ಈಗ ಸರಿ ಬೆಳೆ ಇದೆ. ನಾವು ಡಾಕ್ಟರ್ ಸೈಲ್ ವಾಪಸ್ ಯೂಟ್ಯೂಬ್ದಾಗ ವಿಡಿಯೋದು ನೋಡತ್ತಿದ್ವಿ ರೀ, ಅದನ್ನ ಪರಿಚಯ ಐತ್ರಿ ಸರ್. ಅಂದ್ರೆ ಡಾಕ್ಟರ್ ಸೈಲ್ ಹಾಕೊಂಡ್ರಿ ಹಿಂಗೆ ವಿಡಿಯೋದ ಅವ್ರಿಗೆ ತೋರಿಸಿನ್ರಿ, ಅವ್ರು ಹಿಂಗೆ ತರ್ಸತ್ತಂದ್ರೆ ಆಮೇಲೆ ಸರ್ ಕಾಂಟ್ಯಾಕ್ಟ್ ಮಾಡಿ ತರಿಸಿದ್ರು. ಒಂದೇ ಸರಿ ನೀವು ನೋಡಿದ ತಕ್ಷಣ ಡಿಸೈಡ್ ಆದ್ರ ಡಾಕ್ಟರ್ ಸೈಲ್ ಬಳಸಬೇಕು ಅಂತ? ಇಲ್ರಿ, ಒಂದು ತಿಂಗಳ 2-3 ತಿಂಗಳು ಅವು ವಿಡಿಯೋದೆಲ್ಲ ಸರ್ಚ್ ಮಾಡತ್ತಿದ್ವಿ ರೀ. ಆಮೇಲೆ ಚಲೋ ಅನ್ಸನ ಸರ್ ಕಾಂಟ್ಯಾಕ್ಟ್ ಮಾಡಿದ್ರು. ಆ ವಿಡಿಯೋದಲ್ಲಿ ಏನೇನು ನೋಡಿದ್ರಿ ನೀವು? ಕಬ್ಬು, ಅರಿಶಿನ ಅದೆಲ್ಲ ತರ ಅವ್ರು ಬೆಳೆದಿದ್ದು ನೋಡಿದ್ವಿ. ಅಂದ್ರೆ ಡಾಕ್ಟರ್ ಸೈಲ್ ಹಾಕಿದ ಏನು ಫರ್ಕ್ ಆಗಿತ್ತು, ಈಗ ನಮ್ದೇನು ನಮ್ಮ ಸದಸ್ಯ ಸಿಚುವೇಶನ್ ಏನೈತಿ ಅದ್ ನೋಡ್ಕೊಂಡು ಸರ್ ಕಾಂಟ್ಯಾಕ್ಟ್ ಮಾಡಿದ್ರು. ಏನೇನು ಬದಲಾವಣೆ? ಎರೆಹುಳ ಸಜ್ಜಾಗ್ಯಾವ್ರಿ, ಅಂದ್ರೆ ರೂಟ್ ಅದಾಗ್ರಿ, ಹೆಲ್ದಿ ಆಗೈತ್ರಿ ಸರ್. ಮೊದಲು ರಾಸಾಯನಿಕ ಬಳಸ್ತಾ ಇದ್ದಾಗ ಇದೆಲ್ಲ ನಿಮ್ಗೆ ಬದಲಾವಣೆ ಇತ್ತಾ ಭೂಮಿಯಲ್ಲಿ? ಇಲ್ರಿ, ಬದಲಾವಣೆ ಇದ್ದಿದ್ದಲ್ರಿ. ಭೂಮಿ ಬೆರ್ಸಿತ್ರಿ, ಎರೆಹುಳ ಇದ್ದಿದ್ದಲ್ರಿ. ನೀರ್ ಹಾಸಿ ನಾವು ಗೊಬ್ಬರ ಹೋಗೋದು ಕೂಡಲೇ ಅಷ್ಟ ಕಲರ್ನಾಗ ಬರೋದು, ಮತ್ತೆ ಡಿಮ್ ಆಗೋದು, ಮತ್ತೆ ಕಲರ್ ಪೂರ್ತಿ ಡಿಮ್ ಆಗಿ ಬಿಡೋದು. ನೀರ್ ಕಡಿಮೆ ಆದ್ರೆ ಬೆಳೆ ಚಲೋ ಇರ್ತೈತ್ರಿ, ಬಾಡುದಲ್ರಿ. ರಾಸಾಯನಿಕ ಗೊಬ್ಬರ ವಾಪರ್ಸೋದಾಗ ಹೆಂಗ್ ಹಾಕಿತ್ತು ಹಂಗ ಆಗೋದಲ್ರಿ. ರಸಾಯನ ಹೋಗೋದ್ ಕೂಡಲೇ ಬಿಳಿ ಉಣ್ಣಿ ಹುಳ ಹಾಕೈತ್ರಿ, ಮುಂದೆ ಬೇರ್ ಕಡಿ ಹುಳ ಹಾಕೈತ್ರಿ, ಗೊನ್ನೆ. ಈಗ ಗೊನ್ನೆ ಹುಳಾನು ಇಲ್ರಿ, ಬಿಳಿ ಹುಳಾನು ಇಲ್ರಿ. ನಾವು ಯಾವ ಕೀಟನಾಶಕ ಯಾವ ಇದಕ್ಕೆ ಉಪಯೋಗಿಸಿಲ್ರಿ. ರಾಸಾಯನಿಕ ಯೂಸ್ ಮಾಡಕ್ಕಿಂತ ಇದು ಚಲೋ ಐತಿ ಸರ್. ಅಂದ್ರೆ ಅವರು ಇಷ್ಟ ಹೈಟ್ ಆಗಿಲ್ರಿ, ಇದ ಸೇಮ್ ಹಚ್ಚಿರೋನು ಇಷ್ಟ ಹೈಟ್ ಆಗಿಲ್ರಿ ಅವರು. ಈಗ ಅವರು ನಮ್ಕಿಂತ ಒಂದ್ 2 ಗಣಿ ಕಡಿಮೆ ಅದಾವ್ರಿ. ಮುಂದೆ ಗಣಿಕೆಯಾಗು ಇದಕ್ಕೆ ಹೆಚ್ಚೈತ್ರಿ, ಅದು ಕಡಿಮೆ ಐತ್ರಿ. 11 ಗಣಿಕೆ ಐತಿ ಸರ್. 7 ಇಂಚ್ ನಮ್ಮ ಗಣಿಕೆ ಇದಾವ್ರಿ, ಅವು ಅದಾವ್ರಿ. 4-5 ಇಂಚ್ ಅವ್ರ ಗಣಿಕೆ ಅದಾವ್ರಿ. ಇದು 4 ತಿಂಗಳ ಕಬ್ಬು ಐತ್ರಿ ಸರ್. ಇದು ಒಂದು 10-12 ಫುಟ್ ಐತ್ರಿ ಸರ್. ಇದನ್ನ ರಾಸಾಯನಿಕ ಯೂಸ್ ಮಾಡೋಕ್ಕಿಂತನೂ ಇದು ಸಾವಯವದಾಗಿ ಬೆಳೆದಾಗ ಚಲೋ ಅನ್ಸುತ್ತೆ ಸರ್.
ಅಂದರೆ ನಮಗೇನು ಇಫೆಕ್ಟ್ ಏನು ಆಗೋದಿಲ್ಲ. ಗೊಬ್ಬರ ಅದು ಸ್ಪ್ರೇ ಮಾಡೋದ್ರಿಂದ ಇದು ಚಲೋ ರೀ ಸಾವಯವ. ಕಬ್ಬು ಒಂದು 5 ಎಕರೆ ಇದ್ರೆ, ಅರಿಶಿನ 1 ಎಕರೆ ಇದೆ. ಎಲ್ಲದಕ್ಕೂ ಸಾವಯವ ಡಾಕ್ಟರ್ ಸಾಯಿಲ್ ಯೂಸ್ ಮಾಡ್ತಿದ್ವಿ. ಖರ್ಚು ಅದು ಒಂದು ಸರಿ ಗೊಬ್ಬರ ಬೇಕಾದ್ರೆ ಒಂದು 60,000 ಥರ ಬರ್ತಿತ್ತು ನಮಗೆ. ಎಲ್ಲ ಒಂದು 7 ಎಕರೆಗೆ. ಈಗ ಅಷ್ಟೇನು ಬರಂಗಿಲ್ಲ ರೀ. ಈ ಒಂದು 10-12 ಸಾವಿರದಾಗ ಮುಗಿದಿದೆ ಸರ್. ಎಲ್ಲರೂ ಸಾವಯವದಾಗ ಬೆಳೆಯತ್ತೆ ಹೇಳಕ್ಕೆ ಇಷ್ಟಪಡ್ತೀವಿ ರೀ. ಅಂದ್ರೆ ಸಾವಯವದಾಗ ಏನು ಎಫೆಕ್ಟ್ ಏನು ಆಗೋದಿಲ್ಲ ರೀ ನಮ್ಮ ಆರೋಗ್ಯ ಮ್ಯಾಗ. ಭೂಮಿನ ಹೋಗಿದ್ದು ಚಲೋ ತಂಗಿರ್ತೈತೆ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಕೃಷಿಗೆ ಬೇಕು ಸರಳ ಮಾರ್ಗ, ಅದುವೇ ಸಾವಯವ ಮಾರ್ಗ. ಕೃಷಿಕರ ಬದುಕಿಗೆ ಬೆಳದಿಂಗಳಾಗಿ ಬಂತು ಡಾಕ್ಟರ್ ಸಾಯಿಲ್. ಮುರುಗೇಶ್ ಅವರು ಸಾಮಾಜಿಕ ಜಾಲತಾಣದಲ್ಲಿ ಸಂಚಲನ ಮೂಡಿಸಿರುವ ಡಾಕ್ಟರ್ ಸಾಯಿಲ್ನ ವಿಚಾರ ತಿಳಿದು ತಮ್ಮ ಪ್ರತಿ ಬೆಳೆಗೂ ಸಾವಯವ ರಾಯಭಾರಿಯಾದ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಬಳಸುತ್ತಾ ಕೃಷಿ ಬದುಕನ್ನ ಹಸನು ಮಾಡಿಕೊಳ್ಳುತ್ತಿದ್ದಾರೆ. ಮತ್ತೊಂದೆಡೆ ಅರಿಶಿನ ಬೆಳೆಯ ಮನಮೋಹಕ ಕಾಂತಿಯುತ ಎಲೆಗಳ ಸೌಂದರ್ಯ ನೋಡ್ತಾ ಇದ್ರೆ ಮನಸ್ಸು ಪ್ರಸನ್ನವಾಗುತ್ತೆ. ಯಾವುದೇ ರೋಗ ಮತ್ತು ಕೀಟ ಬಾಧೆಗೆ ತುತ್ತಾಗದೆ ಸಮೃದ್ಧವಾಗಿ ಬೆಳೆಯುತ್ತಿರುವ ಈ ಅರಿಶಿಣಕ್ಕೆ ಡಾಕ್ಟರ್ ಸಾಯಿಲ್ ಉತ್ತಮ ಪೋಷಕಾಂಶ ಒದಗಿಸಿ ದಷ್ಟಪುಷ್ಟವಾಗಿ ಬೆಳೆಯಲು ಸಹಾಯ ಮಾಡುತ್ತಿದೆ. ಅರಿಶಿನ 1 ಎಕರೆ ಐತ್ರಿ ಸರ್. ಡಾಕ್ಟರ್ ಸಾಯಿಲೇ ಬಿಟ್ಟಿವ್ರಿ. ಅರಿಶಿನ ಈಗ ರೋಗ ಇಲ್ರಿ ಸರ್. ಇಳುವರಿನೂ ಚಲೋ ಐತ್ರಿ. ಮೊದಲು ರೋಗ ಬೆಳೆದ ಸರ್. ಮುಂದೆ ಎಲ್ಲಿ ದಪ್ಪ ಇರ್ತಿದ್ವು ರೀ. ಈಗ ಎಲ್ಲಿನ ಅಗದಿ ತಿಳು ಚೆನ್ನಾಗಿ ಅದಾವ್ರಿ. ರೋಗು ಇಲ್ರಿ. ನಮ್ಗೆ ಒಟ್ಟಾರೆ ಅಂದ್ರೆ ಅಗದಿ ಒಳ್ಳೇದ್ರಿ ಸರ್. ಈ ಇಳುವರಿನೂ ಹೆಚ್ಚೈತ್ರಿ ಸರ್. ಈ ಇಳುದು ಐತಿ ನೋಡ್ರಿ ಸರ್ ಕೆಳಗೆ. ಇಳುವರಿನೂ ಜಾಸ್ತಿ ಐತ್ರಿ. ಕೃಷಿ ಮಾಡಲು ರಾಸಾಯನಿಕ ಕೃಷಿ ಮಾರ್ಗ ಒಂದೇ ದಾರಿ ಎಂದು ತಿಳಿದಿದ್ದ ಮುರುಗೇಶ್ಗೆ ಸಾವಯವ ಕೃಷಿಯಲ್ಲಿಯೂ ಚಮತ್ಕಾರ ಮಾಡಬಹುದು ಎಂದು ತಿಳಿಸಿಕೊಟ್ಟಿದ್ದು ಡಾಕ್ಟರ್ ಸಾಯಿಲ್. ಸರಿಯಾದ ಸಮಯಕ್ಕೆ ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ನೀಡಿ ಸಮಗ್ರ ಸಾವಯವ ಕೃಷಿ ಬಗ್ಗೆ ಮಾಹಿತಿ ನೀಡುತ್ತಿರುವ ನಮ್ಮ ಪ್ರತಿನಿಧಿ ಸಿದ್ದು ಬಿರಾದರ್ ಅವರ ಸೇವೆ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ನಾವು ರೈತರಿಗೆ ಡಾಕ್ಟರ್ ಸಾಯಿಲ್ ಉಪಯೋಗಿಸಬೇಕು. ಅದರಿಂದ ಬೆಳೆ ಚೆನ್ನಾಗಿ ಬರ್ತೈತಿ. ಡಾಕ್ಟರ್ ಸಾಯಿಲ್ ಅದ ಪರವಾಗಿ ನಮ್ಮ ಸಿದ್ದು ಸರ್ ಎಷ್ಟು ಬೇಕು ಅಷ್ಟು ಚೆನ್ನಾಗಿ ನಮ್ಗೆ ಬಂದು ವಿಸಿಟು ಕೊಡ್ತಾರು. ಇಷ್ಟ ಬಿಡ್ರಿ ಇದನ್ನು ಬಿಡ್ರಿ ಹೇಳಿಕೊಡ್ತಾರ್ರಿ. ಅದರಿಂದ ನಮ್ಮ ಬೆಳೆ ಎಲ್ಲ ಚೆನ್ನಾಗಿ ಬಂದವ್ರಿ. ಎಲ್ಲ ರೈತರಿಗೂ ಅಂದ್ರೆ ನಾವು ಅತನಿ ಶಾಖೆದ ಸಿದ್ದು ಬಿರಾದರ್ ಸರ್ ಅವರು ಎಲ್ಲರಿಗೆ ಔಷಧ ಅಗದಿ ಕರೆಕ್ಟ್ ಟೈಮ್ ಕೊಡ್ತಾರ್ರಿ. ಅವ್ರಿಗೆ ನಾವು ಕೃತಜ್ಞ ಹೇಳಕ್ಕೆ ಇಷ್ಟಪಡ್ತೀವ್ರಿ. ಅಂದ್ರೆ ಅವರಿಗೆ ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವ್ರಿ. ನಮ್ಮ ಪ್ರತಿನಿಧಿ ಸಿದ್ದು ಬಿರಾದರ್ ಅವರ ಮಾರ್ಗದರ್ಶನದ ಮೇರೆಗೆ 10 ಹಲವು ಬೆಳೆಗಳನ್ನು ಬೆಳೆದು ಜೊತೆಗೆ ದನಕರಗಳನ್ನ ಸಾಕಿಕೊಂಡಿದ್ದಾರೆ. ಅಪೂರ್ವವಾದ ಪರಿಸರ, ಅಪೂರ್ವವಾದ ಈ ಸಾವಯವ ಕೃಷಿ ಕುಟುಂಬ ಇಂದು ಎಲ್ಲರಿಗೂ ಮಾದರಿಯಾಗಿದೆ. ನೋಡಿದ್ರಲ್ಲ ರೈತ ಬಾಂಧವರೇ, ತಂದೆಯ ಜವಾಬ್ದಾರಿಗೆ ಹೆಗಲು ಕೊಟ್ಟು ಸಾವಯವ ಕೃಷಿ ಮಾರ್ಗದಲ್ಲಿ ಸಾಗುತ್ತಿರುವ ಯುವ ಕೃಷಿಕ ಮುರುಗೇಶ್ ಅವರ ಕೃಷಿ ಜೀವನ ಹೇಗಿತ್ತು ಅಂತ. ಇದಾಗಿತ್ತು ಈ ಹೊತ್ತಿನ ಕೃಷಿ ಸಮಾಚಾರ. ಕೃಷಿ ಲೋಕದ ಅತ್ಯಮೂಲ್ಯ ಮಾಹಿತಿಗಾಗಿ ತಪ್ಪದೆ ನೋಡ್ತಾ ಇರಿ ಮೈಕ್ರೋಬಿ ಟಿವಿ. ಇದು ರೈತನ ಹಾದಿಯಲ್ಲಿ.